ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಭಾನುವಾರ. ನಾನು ಭಾನುವಾರದ ವ್ಲಾಗು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಈಗ ಅಡುಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಡುಗೆ ಬಂದು ಸಾಂಬಾರು ಮಾಡಿ ಅನ್ನ ಮಾಡೋಣ ಅಂತ ಹೇಳಿ ತರಕಾರಿ ನೋಡಿದೆ, ಎಲ್ಲ ಕೂಡ ಸ್ವಲ್ಪ ಸ್ವಲ್ಪ ಇತ್ತು, ಇನ್ನು ಜಾಸ್ತಿ ಏನೂ ಇರಲಿಲ್ಲ. ಮತ್ತು ಸ್ವಲ್ಪ ಜೋಳಕಾಯಿ, ಒಂದು 3 ಏನೋ ಬದನೆಕಾಯಿ, ಮತ್ತು 2 ಆಲೂಗೆಡ್ಡೆ ಇತ್ತು ಚಿಕ್ಕ ಸೈಜು. ಇನ್ನು ಅದಕ್ಕೋಸ್ಕರ ಎಲ್ಲ ಸಪ್ರೇಟ್ ಮಾಡೋದಕ್ಕಾಗೋದಿಲ್ಲ, ಸಾಲ್ಟೇಜ್ ಬರುತ್ತೆ ಅಂತ ಹೇಳಿ ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ತುಂಬ ಕೆಲಸಗಳು, ಇನ್ನು ಹಬ್ಬ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ. ಇನ್ನು ಮನೆ ಕ್ಲೀನಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೆಲಸನೂ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು. ಇನ್ನು 4 ದಿನ ಉಳ್ಕೊಂಡಿದೆ ಅಷ್ಟೇ ಹಬ್ಬ, ಇನ್ನೊಂದು 4 ದಿನ 5 ದಿನ ಅಷ್ಟೇ. ಇನ್ನು ಅಷ್ಟರೊಳಗೆ ಎಲ್ಲ ಕೆಲಸನೂ ಮಾಡ್ಕೋಬೇಕು. ಮತ್ತು ಮನೇಲೇನ ಸ್ವಲ್ಪ ಐಟಮ್ ಎಲ್ಲ ತರಿಸ್ಬೇಕು, ಪ್ರತಿಯೊಂದು ನೋಡ್ಕೋಬೇಕಲ್ವ. ಇನ್ನು ಅದಕ್ಕೋಸ್ಕರ ಮತ್ತೆ ಟಿಫನ್ ಮಾಡಿಕೊಂಡ್ರೆ ಮತ್ತೆ ಸಾಯಂಕಾಲಕ್ಕೂ ಕೂಡ ಏನಾದರೂ ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳಿ 3 ಟೈಮ್ ಆಗುತ್ತೆ, ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೂ ಕೂಡ. ಬೆಳಗ್ಗೆ ಟೈಮು ಮಾಡಿಟ್ರೆ ಅದಕ್ಕೋಸ್ಕರ ಸಾಂಬಾರೇ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ. ಮತ್ತು ಇನ್ನೇನಂದರೆ ತುಂಬ ಕೆಲಸ ಅಂತಲೇ ಹೇಳ್ಬೋದು, ಎಲ್ರಿಗೂ ಅಷ್ಟೇ. ಹಬ್ಬ ಸ್ಟಾರ್ಟ್ ಆದರೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ. ಇನ್ನು ಅದಕ್ಕೋಸ್ಕರ ಇನ್ನು ಕುಕ್ಕರ್ ಕೂಡ ರೆಡಿ ಮಾಡಿಸ್ದೆ. ಕುಕ್ಕರು ಸುಮ್ಮನೆ 2 ಕುಕ್ಕರ್ ಹಂಗೆ ವೇಸ್ಟ್ ಆಗಿದ್ದು ಇಷ್ಟು ದಿನ. ಇನ್ನು ನಾನು ಹಂಗೆ ಯೋಚನೆ ಮಾಡಿದೆ, ಬರೀ ಪಾತ್ರೆಯಲ್ಲೇ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ, ಮತ್ತು ಟೈಮ್ ಕೂಡ ಇದಾಗುತ್ತೆ, ಮತ್ತು ಗ್ಯಾಸ್ ಕೂಡ ಜಾಸ್ತಿ ಖರ್ಚಾಗುತ್ತೆ ಅಂತ ಹೇಳಿ ನಾನು ಕುಕ್ಕರ್ ಬೆಲ್ಟ್ ಇರಲಿಲ್ಲ, 2 ಕುಕ್ಕರ್ಗೂ ಬೆಲ್ಟ್ ಇರಲಿಲ್ಲ, ಕಟ್ಟಾಗಿ ಹೋಗಿತ್ತು, ಬೆಲ್ಟ್ ತೊಗೊಂಡಿರಲಿಲ್ಲ. ಇನ್ನು ಅದಕ್ಕೋಸ್ಕರ ತೊಗೊಳೋಣ ಅಂತ ಹೇಳಿಬಿಟ್ಟು 2 ಕುಕ್ಕರ್ಗೂ ಕೂಡ ಬೆಲ್ಟ್ ತೊಗೊಂಡೆ. ನನಗೆ ತುಂಬ ಹೆಲ್ಪ್ ಆಯಿತು. ಈ ಥರ ಸಾಂಬಾರು ಏನಾದರೂ ಮಾಡಿಡಬೇಕಾದ್ರೆ ಅಲ್ಲೇ ಸ್ಟವ್ ಹತ್ರನೇ ನಿಂತ್ಕೋಬೇಕು, ಅದು ಚೆನ್ನಾಗಿ ಕುದಿಯೋವರೆಗೂ, ಮತ್ತು ಸ್ವಲ್ಪ ಉಪ್ಪು ಬರೋ ಥರ ಅದೆಲ್ಲ ಆಗ್ತಾ ಇರುತ್ತಲ್ಲ, ಟೈಮ್ ಜಾಸ್ತಿ ಹಿಡಿತಾಯಿತ್ತು. ಈ ಥರ ಕುಕ್ಕರಲ್ಲಿ ಮಾಡಿದ್ರೆ ಎಲ್ಲ ನೀಟಾಗಿ ಫ್ರೈ ಮಾಡಿ ಕಲಸಿ ವಿಸೆಲ್ ಹಾಕ್ಬಿಟ್ರಂತೂ 1 ವಿಸೆಲ್ 2 ವಿಸೆಲ್ ಓಡಿಸ್ಬಿಡ್ಬೋದು, ಬೇಗನಾಗುತ್ತೆ. ನಾವು ನೆಕ್ಸ್ಟು ಬೇರೆ ಕೆಲಸಗಳೆಲ್ಲ ಮಾಡ್ಕೋಬೋದು ಅಂತ ಹೇಳಿ ಎಲ್ಲ ರೆಡಿ ಮಾಡಿಸ್ಕೊಂಡೆ. ಇನ್ನು ನನಗೆ ಯಾವ ಥರ ಇದಿರುತ್ತೆ ಆ ಥರ ಎಲ್ಲ ಕಂಫರ್ಟಬಲ್ ಅನಿಸುತ್ತೆ ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಬಂದು ಇವಾಗ ಮನೆ ಕ್ಲೀನಿಂಗ್ ಕೂಡ ಮಾಡ್ಕೋಬೇಕು ಸ್ವಲ್ಪ, ಅದು ಕೂಡ ಇದನ್ನು ಹೊರಗಿಂದು ಕೂಡ ಸುಣ್ಣ ಎಲ್ಲ ಬಳಿಬೇಕು, ಅದೂ ಕೆಲಸ ಇದೆ. ಅದು ಎಲ್ಲ ಕೂಡ ಯೋಚನೆ ಮಾಡಿಕೊಂಡು, ಇನ್ನು ರೇಷನ್ ತಂದಿಲ್ಲ ಮನೆಗೆ, ಮತ್ತು ನನ್ನ ಮಗನಿಗಿನ್ನ ಬಟ್ಟೆ ತೆಗ್ದಿಲ್ಲ, ಹಂಗೆ ಏನಾದರೂ ಒಂದು ಇದ್ದೇ ಇರುತ್ತಲ್ವ, ಅದೆಲ್ಲ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮತ್ತು ವ್ಲಾಗ್ಸ್ ಬಂದು ಯಾರು ಕೂಡ ಸರಿಯಾಗಿ ನೋಡ್ತಾ ಇಲ್ಲ. ಇನ್ನು ಹಬ್ಬ ಬೇರೆ ಬಂತಲ್ವ, ಎಲ್ಲರೂ ಕೂಡ ಬ್ಯುಸಿಯಾಗಿರ್ತಾರೆ, ಇನ್ನು ಫೋನ್ ಇಟ್ಕೊಳ್ಳೋ ಸ್ಥಿತಿಲೇ ಇರೋಲ್ಲ. ಹೇಳ್ಬೇಕಂದ್ರೆ ನಮಗೂ ಹಂಗೆ ಅನಿಸುತ್ತೆ ಒಂದೊಂದು ಸತಿ, ಅಪ್ಪ ಬೇಗ ಕೆಲಸ ಒಂದು ಮುಗಿದ್ರೆ ಸಾಕು, ಇನ್ನು ವೀಡಿಯೋ ಇನ್ನೇನು ಮಾಡೋದು ಅನಿಸುತ್ತೆ. ಅದಕ್ಕೆ ವ್ಲಾಗ್ಸ್ ಕೂಡ ನಾನು ಸರಿಯಾಗಿ ಮಾಡ್ತಾ ಇಲ್ಲ, ಇದೆಲ್ಲ ಆದಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ. ಅದಕ್ಕೆ 2 ದಿನಕ್ಕೊಂದು ಸತಿ ಆ ಥರ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋಸು, ಸ್ವಲ್ಪ ಮಾಡಿಕೊಂಡು. ಇನ್ನು ನನ್ನ ಮಗಂತೂ ಒಂದು ಸ್ವಲ್ಪ ದಿನ ಚೆನ್ನಾಗಿರ್ತಾನೆ, ಒಂದು ಸ್ವಲ್ಪ ದಿನ ಆಟ ಮಾಡ್ತಾ ಇರ್ತಾನೆ, ಹೇಳೋಕ್ಕಾಗಲ್ಲ ಅವ್ನು ಯಾವ ಟೈಮಲ್ಲಿ ಯಾವ ಥರ ಇರ್ತಾನೆ ಅಂತ ಹೇಳಿ. ಅವನ ಮೇಲೂ ಕೂಡ ಡಿಪೆಂಡು ಕೆಲಸ. ಇನ್ನು ಇತ್ತೀಚೆಗೆ ಬಂದು ಇನ್ನು ಕ್ರಿಕೆಟ್ ಕೂಡ ಸ್ಟಾರ್ಟ್ ಆಯ್ತಲ್ವ, ಮ್ಯಾಚ್ ಸ್ಟಾರ್ಟ್ ಆಗಿದ್ದಾವೆ, ಅವು ನೋಡೋಕ್ಕೂ ಕೂಡ ಬ್ಯುಸಿ ಇರ್ತಾರೆ. ಮತ್ತು ಇವಾಗ ಅಲ್ಲಿ ನೋಡ್ತಾ ಇರ್ತಾರೆ, ಅದನ್ನು ನೋಡ್ತಾ ಇರ್ತಾರೆ, ಮತ್ತು ವ್ಲಾಗ್ಸ್ ಎಲ್ಲ ಸರಿಯಾಗಿ ಯಾರು ನೋಡೋದಿಲ್ಲ ಇಂಟ್ರೆಸ್ಟ್ ಕೊಟ್ಟು. ಇನ್ನು ಅದಕ್ಕೋಸ್ಕರ ಕೂಡ ವ್ಯೂಸ್ ಎಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ. ನಂದಂತೂ ಒಂದು 200-300 ಓಡ್ತಾ ಇತ್ತು ವ್ಯೂಸ್ ಬಂದು, ಇವಾಗಂತೂ ಒಂದು 100 ಮೇಲೆ ಓಡೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಅದಕ್ಕೆ ಹಂಗೆ ಯೋಚನೆ ಮಾಡಿದೆ, ಇರ್ಬೋದು, ಮತ್ತು ಎಲ್ಲರೂ ಕೂಡ ಇವಾಗ ಮ್ಯಾಚ್ ಸ್ಟಾರ್ಟ್ ಆಗಿದೆ, ಕ್ರಿಕೆಟ್ ಮೇಲೆ ಎಲ್ರಿಗೂ ಇಂಟ್ರೆಸ್ಟ್ ಅಲ್ವಾ, ಆ ಕಡೆ ಇನ್ನು ನೋಡೋದಿಲ್ಲ. ಮತ್ತು ಹಬ್ಬ ಬೇರೆ ಹತ್ರ ಬಂತು, ಹೆಣ್ಮಕ್ಳು ಕೂಡ ಮನೆ ಕ್ಲೀನಿಂಗು ಅವ್ರು ಬ್ಯುಸಿಯಲ್ಲಿ ಅವ್ರು ಇರ್ತಾರೆ, ಇನ್ನು ಯಾರು ಸರಿಯಾಗಿ ನೋಡ್ತಾರೆ ಹೇಳೋ ಅಂತೇಳ್ಬಿಟ್ಟು ಇನ್ನು ನಾನು ಸುಮ್ಮನೆ ಹಂಗೆ ಅಂದ್ಕೊಂಡು ಸುಮ್ಮನೆ ಇದ್ದೆ. ಆದರೂ ಕೂಡ ನಾವು ಮಾಡಬೇಕಲ್ವ, ನಮ್ಮ ಕೆಲಸ ಏನಿರುತ್ತೆ ಅದು. ಮತ್ತು ಅವರು ಯಾವಾಗಾದರೂ ಫ್ರೀ ಇದ್ದಾಗ ನೋಡ್ಕೊಳ್ತಾರೆ ಬಿಡು ಅಂತೇಳ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ಹೇಳ್ಬೇಕಂದ್ರೆ ನಾನೇ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀನಿ, ಇನ್ನು ನಾನೇ ಸರಿಯಾಗಿ ವೀಡಿಯೋಸ್ ಏನು ಮಾಡಿ ಇದು ಮಾಡ್ತಾಯಿಲ್ಲ. ಇನ್ನು ಒಂದು ಕಡೆ ಸಾಂಬಾರಿಗೆ ಇಟ್ಟೆ, ಸಾಂಬಾರೆಲ್ಲ ಆಯಿತು. ಇವಾಗ ಟೀಗೆ ಇಡ್ತಾಯಿದ್ದೀನಿ. ಟೈಮು ಆಗಲೇ ಒಂದು ಟೈಮ್ ಆಗಿಬಿಟ್ಟಿತ್ತು, ಒಂದು 8:30 ಆಗಿತ್ತು ಅನಿಸುತ್ತೆ. ಹೇಳ್ಬೇಕಂದ್ರೆ ಟೀ ಮಾತ್ರ ಒಂದು 7 ಗಂಟೆ ಒಳಗೆ ನಾವು ಟೀ ಕುಡಿಬೇಕು, ಇಲ್ಲ ಊಟ ಆದಮೇಲೆ, ಇಲ್ಲ ಬೆಳಗ್ಗೆ ಟೈಮ್ ಟಿಫನ್ ಆದಮೇಲಾದರೂ ಕುಡಿಬೇಕು. ಈ ಥರ ಸೆಂಟ್ರಲ್ಲಿ ಕುಡಿದ್ರಂತೂ ಇನ್ನು ಊಟನೇ ಸೇರೋದಿಲ್ಲ. ನಾನು ಆ ಥರ ಎಡವಟ್ಟು ಮಾಡ್ಕೊತೀನಿ ಒಂದೊಂದು ಸತಿ. ಇನ್ನು ಬೆಳಗ್ಗೆ ಮಾಡ್ಕೊಳೋಣ ಅಂದರೆ ಬೆಳಗ್ಗೆ ನನ್ನ ಮಗ ಎದ್ದಿರಲ್ಲ, ಅವ್ನು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತೀನಿ. ಇನ್ನು ಅವ್ನು ಎದ್ದಾಗಂತೂ ಅವನ್ನ ನೋಡ್ಕೊಂಡು ಕೆಲಸ ಮಾಡ್ಕೊಳ್ಳೋದೇ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಸಾಂಬಾರೆಲ್ಲ ಆಯಿತು, ಸ್ವಲ್ಪ ಟೀಗೆ ಇಟ್ಟಿದ್ದೀನಿ, ಟೀ ಕುಡಿಯೋಣ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಊಟಕ್ಕಿಂತ ಮುಂಚೆ ಅಂದರೆ ಬೆಳಗ್ಗೆ ಅದು ಹೇಳಿದ್ನಲ್ಲ, ಒಂದು 7 ಗಂಟೆ ಒಳಗೆ ನಾವು ಟೀ ಕುಡಿಬೇಕಷ್ಟೇ. ಒಂದು 8 ಗಂಟೆ 8:30 ಹಂಗೆ ಕರೆಕ್ಟಾಗಿ ನಾವು ಟಿಫನ್ ತಿನ್ನೋ ಟೈಮಲ್ಲಿ ಏನಾದರೂ ಟೀ ಕುಡಿದ್ರಂತೂ
ಊಟನೇ ಸೇರೋದಿಲ್ಲ. ಮತ್ತು ಊಟ ಬೇಡ ಬಿಡು, ಹೊಟ್ಟೆ ತುಂಬ್ದಂಗಿದೆ, ಫಸ್ಟ್ ಕೆಲಸ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಕೆಲಸದ ಮೇಲೆ ಇಂಟ್ರೆಸ್ಟ್ ಬಂದುಬಿಡುತ್ತೆ. ಇನ್ನು ಅಲ್ಲೆಲ್ಲ ಸ್ವಲ್ಪ ಮಾಡಿಟ್ಟು ಚಿಕ್ಕಮ್ಮರ ಮನೆ ಹತ್ರ ಬಂದೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸಂಡಿಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಇನ್ನು ವರ್ಷಕ್ಕೆ ನೆಕ್ಸ್ಟ್ ಈ ವರ್ಷ ಇಟ್ಟರೆ ಮತ್ತು ನೆಕ್ಸ್ಟ್ ವರ್ಷದವರೆಗೂ ಆಗುತ್ತೆ, ಅಷ್ಟು ಸಂಡಿಗೆ ಇಡ್ತಾರೆ ಚಿಕ್ಕಮ್ಮ. ಅಂದರೆ ಒಂದೇ ಸರಿ ಇಡಲ್ಲ, ಸ್ವಲ್ಪ ಸ್ವಲ್ಪ ಇಟ್ಕೊಂಡ್ಬರ್ತಾ ಇದ್ದಾರೆ. ಇನ್ನು ಒಂದು 3 ಸೇರೇನು ಅಕ್ಕಿ ನೆನೆಸಿದ್ರು, ಅದನ್ನು ಬಂದು ಇವಾಗ ಕಡ್ಡಿ ಸಂಡಿಗೆ ಇಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು 3 ಸೇರು ಬಂದು ನೆನೆಸಿದ್ದಾರೆ, ಆಗಲೇ ನೆನೆಸಿಟ್ಟಿದ್ದಾರೆ. ಎಲ್ರಿಗೂ ಬೇಕು, ಮತ್ತು ನನಗೂ ಬೇಕು, ಮತ್ತು ನನ್ನ ತಂಗಿಗೂ ಕೂಡ ಬೇಕಲ್ವ, ಎಲ್ರಿಗೂ ಕೂಡ ಮಾಡಿ ಕೊಡ್ತಾ ಇರ್ತಾರೆ. ಇನ್ನು ಅದಕ್ಕೋಸ್ಕರ ಈ ಥರ ನೋಡ್ಬೋದು, ಹಿಟ್ಟೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಇಟ್ಟಿದ್ದಾರೆ. ಇನ್ನು ಚಿಕ್ಕಮ್ಮ ಬಂದು ಪರ್ಫೆಕ್ಟಾಗಿ ಅಂದರೆ ಪರ್ಫೆಕ್ಟಾಗಿ ಪಕ್ಕ ಕರೆಕ್ಟಾಗಿ ಅವ್ರಿಗೆ ಯಾವ ಥರ ಇದು ಮೆಜರ್ಮೆಂಟ್ ಬೇಕು, ಮೆಜರ್ಮೆಂಟ್ ಮಿಸ್ ಆಗೋಲ್ಲ. ಮತ್ತು ಇದೇ ಥರನೇ ಹಿಟ್ಟು ಬರಬೇಕು ಅಂದರೆ ಅದೇ ಥರನೇ ಬರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರಪ್ಪ, ಅವ್ರು ನೋಡ್ತಾ ಇದ್ದರೆ ನನಗೆ ಒಂಥರ ಅನಿಸುತ್ತೆ. ಇನ್ನು ಯಾವುದ್ರಲ್ಲೂ ಕೂಡ ಒಂದು ಚೂರು ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಅಷ್ಟು ನೀಟಾಗಿ ಮಾಡ್ತಾರೆ ಚಿಕ್ಕಮ್ಮ. ಇನ್ನು ಇವಾಗ ಬಂದು ಒಂದು ಎಣ್ಣೆ ಕವರ್ ಇತ್ತು, ಅದರಲ್ಲೇ ಹಾಕ್ಬಿಟ್ಟು ಒತ್ತೀನಿ ಅಂತ ಇದು ಮಾಡ್ತಾಯಿದ್ದಾರೆ. ಮನೇಲಿ ಒತ್ತೋದು ಏನೂ ಇಲ್ಲ, ಇವಾಗ ಶಾವಿಗೆ ಒತ್ತೋದು ಮತ್ತು ಈ ಥರ ಸಂಡಿಗೆ ಒತ್ತೋದು ಕೂಡ ಬಂದಿದ್ದಾವಲ್ವ, ಅದು ಇಸ್ಕೊಬರೋಗಮ್ಮ ಯಾರಾದರೂ ಕೊಡ್ತಾರೆ ಅಂತಂದರೆ ಬೇಡ ಬಿಡಮ್ಮ, ಇನ್ನು ಹೋಗಿ ಇನ್ನೇನು ಕೇಳೋದು, ಅದು ತುಂಬ ರಿಸ್ಕ್ ಆಗುತ್ತೆ. ಮತ್ತು ಅದರಲ್ಲೆಲ್ಲ ಡಿಸೈನ್ ಇರುತ್ತವಲ್ಲ, ನಮ್ಗೆ ಯಾವ ಥರ ಬೇಕಾದ್ರೆಲ್ಲ ಒತ್ಕೋಬೋದು. ಆದರೂ ಕೂಡ ಚಿಕ್ಕಮ್ಮ ಅವೆಲ್ಲ ಪ್ಲೇಟೆಲ್ಲ ಚೇಂಜ್ ಮಾಡೋದು, ಮತ್ತು ತುಂಬ ಮುಸ್ರೆ ಆಗೋದು, ತುಂಬ ಟೈಮ್ ತೊಗೊಳುತ್ತೆ ಬಿಡು. ಯಾವ ಥರ ಡಿಸೈನ್ ಇದ್ರೂ ಹೊಟ್ಟೆ ಒಳಗೆ ಹೋಗೋದು, ಈ ಥರ ನಾವು ಪೇಪರೆಲ್ಲ ಹಾಕಿ ಒತ್ತಿದ್ರು ಕೂಡ ಅವು ತಿನ್ನಬೇಕಾದ್ರೆ ಹೊಟ್ಟೆ ಒಳಗೆ ಹೋಗೋದು, ಅವೇನು ಕಡೆಗೆ ಬರಲ್ಲ. ಇರಲಿ ಬಿಡು ಪರವಾಗಿಲ್ಲ, ಸುಮ್ಮನೆ ಇನ್ನೇನು ಬೇರೆಯವ್ರ ಮನೆಗೆ ಹೋಗಿ ಕೇಳೋದು, ಇದರಲ್ಲೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಟ್ರಯಲ್ ಮಾಡ್ತಾಯಿದ್ದಾರೆ. ಹಿಟ್ಟು ಒಂದು ಸ್ವಲ್ಪ ಹಾರಬೇಕಿತ್ತು, ಅದಕ್ಕೋಸ್ಕರ ನೋಡೋಣ ಅಂತೇಳಿ. ತುಂಬ ಬಿಸಿ ಅಂದರೆ ಸಖತ್ತು ಬಿಸಿ ಇರುತ್ತೆ. ಇನ್ನು ನೋಡ್ತಾ ಇದ್ದಾರೆ ಯಾವ ಥರ ಬರುತ್ತೆ ಅಂತ ಹೇಳಿ. ಅಂದರೆ ಸ್ವಲ್ಪ ಇದು ಚಿಕ್ಕದಾಗಿ ಹೋಲ್ ಮಾಡಿದ್ರಲ್ವ, ಸ್ವಲ್ಪ ದಪ್ಪ ಬರುತ್ತೋ ಏನು ಮೀಡಿಯಮಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಚೆಕ್ ಮಾಡ್ತಾ ಇದ್ದಾರೆ. ಆಮೇಲೆ ಊಟ ಗಿಟ ಎಲ್ಲ ಮುಗಿಸ್ಬಿಟ್ಟು ಇಟ್ಕೊಳೋಣ ಅಂತ ಹೇಳಿ ಅಷ್ಟರೊಳಗೆ ಸ್ವಲ್ಪ ಹಿಟ್ಟು ತಣ್ಣಗಾಗಿರುತ್ತೆ, ಅವಾಗ ಹಾಕಿದ್ರೆ ಆಯ್ತು ಅಂತ ಹೇಳ್ತಾಯಿದ್ರು. ಈ ಥರ ಬರ್ತಾಯಿತ್ತು, ಪರವಾಗಿಲ್ಲ ಏನೂ ಆಗೋದಿಲ್ಲ ಅಂತೇಳ್ಬಿಟ್ಟು ಚಿಕ್ಕಮ್ಮ ಅಂದ್ಕೊಂಡು ಎಲ್ಲ ಹಾಕ್ತಾಯಿದ್ದಾರೆ. ಅಷ್ಟೇ, ನಮ್ಮದು ಮನೇಲಿ ಅದೇ ಬೇಕು ಇದೇ ಬೇಕಂತಲ್ಲ, ಏನಾದರೂ ಒಂದು ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಇನ್ನು ಹಳ್ಳಿ ಕಡೆ ಅಂತೂ ಗೊತ್ತಲ್ವ, ಯಾವುದಾದ್ರೂ ಇದು ಮಾಡೇ ಮಾಡ್ತಾರೆ ಅಂತ ಹೇಳಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ಐಡಿಯಾ ಇದೇ ಥರನೇ ಮಾಡೋದು. ಕೆಲವು ಹೆಣ್ಮಕ್ಳೆಲ್ಲ, ಕೆಲವ್ರು ಬಂದುಬಿಟ್ಟು ಅವ್ರ ಮನೇಲಿ ತೊಗೊಂಡಿರ್ತಾರೆ, ಅದು ಶಾವಿಗೆ ಒತ್ತೋದು ಮತ್ತು ಈ ಥರ ಸಂಡಿಗೆ ಹಪ್ಪಳ ಎಲ್ಲ ಇದು ಮಾಡೋದು, ಅದರಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಚಿಕ್ಕಮ್ಮ ಬಂದು ಎಲ್ಲ ಕೂಡ ಇದರಲ್ಲೇ ಒತ್ಬಿಟ್ರು, ತುಂಬ ಚೆನ್ನಾಗಾಗಿತ್ತು. ಮತ್ತು ಈ ಕಡೆ ಸೈಡ್ ಬಂದು ಅಡಿಕೆ ಸಂಡಿಗೆ ಕೂಡ ಇಟ್ಟಿದ್ರು ಒಂದು ಸ್ವಲ್ಪ ನೆನೆಸ್ಬಿಟ್ಟು, ಅದು ನಾನು ವೀಡಿಯೋ ಮಾಡಲಿಲ್ಲ. ಇನ್ನು ನಾನು ಮನೆಗೆ ಬಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಯಾವ ಥರ ಬರ್ತಾಯಿದೆ ಅಂತ ಹೇಳಿ. ಅಲ್ಲಿಗೂ ಹೇಳ್ತಾಯಿದ್ದೆ ಸ್ವಲ್ಪ ನಿಧಾನಕ್ಕೆ ಚಿಕ್ಕದಾಗಿ ಹಾಕು, ಚೆನ್ನಾಗಿ ಬರುತ್ತೆ ಚಕ್ಲಿ ಥರ ಅಂತಂದರೆ, ಅವರು ಇರಲಿ ಬಿಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ತಾ ಇದ್ದಾರೆ. ಇನ್ನು ಅವರು ಕೂಡ ಟೈಮ್ ಜಾಸ್ತಿ ವೇಸ್ಟ್ ಮಾಡಲ್ಲ, ಅವರು ಬೇಗ ಒಟ್ಟು ಕೆಲಸ ಇಟ್ಕೊಂಡ್ರಂತೂ ಬೇಗನೆ ಕೆಲಸ ಮುಗಿಸ್ಬೇಕು, ಅದೊಂದು ಆತರವಾಗಿರುತ್ತೆ ಚಿಕ್ಕಮ್ಮನಿಗೆ. ಇನ್ನು ಮನೆಗೆ ಬಂದೆ, ಇನ್ನು ಟೈಮ್ ಕೂಡ ಆಗಿಬಿಟ್ಟಿತ್ತು, ಆಗಲೇ 9 ಮೇಲೆ ಆಗಿತ್ತು. ಅದಕ್ಕೆ ಇನ್ನು ನನ್ನ ಮಗ ಊಟ ಮಾಡಬೇಕು ಅಂತ ಹಠ ಮಾಡ್ತಾಯಿದ್ದೆ. ಇನ್ನು ಕರ್ಕೊಬಂದೆ ಅವನಿಗೆ ಊಟ ಮಾಡಿಸೋಣ ಅಂತ ಹೇಳಿ. ನೋಡ್ತಾ ಇರ್ಬೋದು ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು. ಈ ಕಡೆ ಅನ್ನ ಕೂಡ ಮಾಡಿಟ್ಟಿದ್ದಾಗಲೇ ಇನ್ನು ಊಟ ಮಾಡಿರಲಿಲ್ಲ. ಸಾರಿ, ಇಲ್ಲಿ ನಾಯಿ ಯಾರೋ ಬಂದ್ರು ಅನಿಸುತ್ತೆ, ಬೊಗಳ್ತಾ ಇತ್ತು. ಈ ಥರ ಏನಾದರೂ ಡಿಸ್ಟರ್ಬೆನ್ಸ್ ಆಗೇ ಆಗುತ್ತೆ. ಇನ್ನು ಗೊತ್ತಲ್ವ, ಯಾರಾದರೂ ಒಬ್ಬರು ಬಂದರೆ ಸಾಕು, ನಾಯಿಗಳು ಬೊಗಳ್ತಾನೆ ಇರ್ತವೆ. ಅಂದರೆ ಡೈಲಿ ಓಡಾಡೋರು ಬಂದರೆ ಏನು ಬೊಗಳಲ್ಲ, ಯಾರಾದರೂ ಹೊಸ್ದಾಗಿ ಬೇರೆ ಕಡೆಯಿಂದ ಹಿಂಗೆ ಬಂದವ್ರು ನೋಡಿಬಿಟ್ರೆ ಬೊಗಳ್ತಾನೆ ಇರ್ತವೆ. ಇನ್ನು ಚಿಕ್ಕಮ್ಮ ನೋಡ್ತಾ ಇರ್ಬೋದು ಸಂಡಿಗೆ ಎಲ್ಲ ಇಟ್ಟಿತ್ತು. ಇನ್ನು ಲಾಸ್ಟಲ್ಲಂತೂ ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ದೊಡ್ಡದಾಗೆಲ್ಲ ಹಾಕ್ಬಿಟ್ಟಿದ್ಲು. ಏನಮ್ಮ ನೀನು ಹಿಂಗೆ ಹಾಕಿದೀಯ, ಹಾಕೋದಾಕಿ ಸ್ವಲ್ಪ ಚಿಕ್ಕದಾಗಿ ಹಾಕ್ಬೇಕಾ ಬೇಡ ಅಂತ ಹೇಳ್ಬಿಟ್ಟು ಹಂಗೆ ನಾನು ಸ್ವಲ್ಪ ಜೋಕ್ ಮಾಡ್ಕೊಂಡಿದ್ದೆ. ಇನ್ನು ಈ ಕಡೆ ಕಡ್ಡಿ ಸಂಡಿಗೆ ಇಡಬೇಕಂತ ಇದೆಲ್ಲ ಅಡಿಕೆ ಸಂಡಿಗೆ ಇಡಬೇಕಂತ ಹೇಳ್ಬಿಟ್ಟು ಈ ಕಡೆ ಕೂಡ ರೆಡಿ ಮಾಡ್ತಾಯಿದ್ರು. ಇನ್ನು ನನ್ನ ತಂಗಿ ಊರಿಂದ ಬಂದಿದ್ಲು, ಇವ್ರ ಊರಿಗೆ ಇಲ್ಲಿಗೆ ತುಂಬ ಹತ್ರನೇ ಆಗುತ್ತೆ. ಇನ್ನು ಅದಕ್ಕೋಸ್ಕರ ಅವಳಿಗೆ ಹುಷಾರಿರಲಿಲ್ಲಲ್ವ, ಟೈಫಾಯ್ಡ್ ಆಗಿದೆ. ಇನ್ನು 3 ಜನ ಮಕ್ಕಳು ಬೇರೆ, ಎಲ್ಲರೂ ಕೂಡ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಇವಾಗ ಎಕ್ಸಾಮ್ ಬೇರೆ ನಡೀತಾ ಇದ್ದಾವಲ್ವ. ಇನ್ನು ಬಟ್ಟೆ ಅಂತೂ ಸಖತ್ತು ಬಟ್ಟೆ ಬಿಟ್ಟಾಕ್ಬಿಟ್ಟಿದ್ದಾರೆ. ಇನ್ನು ಒಗೆಯೋದಕ್ಕೂ ಕೂಡ ಅವಳಿಗೆ ಆಗ್ತಾ ಇಲ್ಲ. ಅದಕ್ಕೆ ಚಿಕ್ಕಮ್ಮ ಇದ್ದು ನಾನು ಕೊಡ್ತೀನಿ, ನೀನು ತೊಗೊಂಬಾರಮ್ಮ ಅಂತ ಹೇಳಿದರು. ಇನ್ನು ಬಟ್ಟೆ ಕೂಡ ಎಲ್ಲ ತೊಗೊಂಬಂದಿದ್ರು ಇನ್ನು ಒಗೆಯೋದಕ್ಕೋಸ್ಕರ. ಏನೇ ಹೇಳಿ, ತಾಯಿ ಇರಬೇಕು, ಅಮ್ಮ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಹೆಣ್ಮಕ್ಳಿಗೆ. ಏನೇ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲದಕ್ಕೂ ಕೂಡ ಸ್ಪಂದಿಸ್ತಾರೆ ಮನೆಯಲ್ಲಿ ತಾಯಿ ಇದ್ದರೆ. ನಮ್ಮ ತಂಗಿಗಷ್ಟೇ ತುಂಬ ಖುಷಿಯಾಗುತ್ತೆ ನೋಡಿದ್ರೆ. ಏನೋ ಅವ್ರು ಸ್ವಲ್ಪ ಕಷ್ಟದಲ್ಲಿ ಇದ್ದೀನಿ ಅಂದರೆ ಸಾಕು, ಇನ್ನು ಆ ಕೆಲಸ ಇದೆ ತೋಟದಲ್ಲಿ ಕೆಲಸ ಇದ್ದರೆ ಸಾಕು ಇದೆ ಅಂದರೆ ಸಾಕು. ನಮ್ಮ ಚಿಕ್ಕಮ್ಮಂತೂ ಎತ್ತಿದ ಕೈ ಹೋಗ್ತಾರೆ, ಎಲ್ಲ ಮಾಡಿ ಎಲ್ಲ ಮಾಡಿಕೊಟ್ಟು ಬರ್ತಾರೆ.
ಮತ್ತು 3 ಜನ ಮಕ್ಕಳು ಕೂಡ ಚೆನ್ನಾಗಿ ನೋಡ್ಕೊತಾರೆ, ಎಲ್ಲನೂ ಮಾಡ್ತಾರೆ. ನೋಡ್ತಾ ಇದ್ರೆ ಅಂತೂ ಒಂಥರ ಮನಸ್ಸಿಗೆ ಇರಬೇಕಲ್ಲ ಅಮ್ಮ ಇದ್ದರೆ ಚೆನ್ನಾಗಿ ಅಂತ ಅನಿಸ್ಬಿಡುತ್ತೆ. ಇನ್ನು ಇದು ಸಂಜೆ ಕೂಡ ಆಯಿತು. ಸಂಜೆ ಬಂದು ಇನ್ನು ಸ್ವಲ್ಪ ಬೆಳಗ್ಗಿದ ಅನ್ನ ಇತ್ತು, ಅದನ್ನು ಮೊಸರು ಒಗ್ಗರಣೆ ಹಾಕಿದ್ದೆ. ಚೆನ್ನಾಗಿತ್ತು ಮೊಸರು ಒಗ್ಗರಣೆ ಕೂಡ. ಇವಾಗ ತಿನ್ಬೇಕು ಹೇಳ್ಬೇಕಂದ್ರೆ ಮೊಸರು ಬೆಳಗ್ಗೆಯಿಂದ ಭಾಳ ಬಿಸಿಲಿರುತ್ತೆ ಮತ್ತು ತುಂಬ ಸೆಕೆ ಅಂದರೆ ಸೆಕೆ, ಸ್ವಲ್ಪ ಹೀಟಾಗಿರುತ್ತೆ. ಈ ಥರ ಸ್ವಲ್ಪ ಮಜ್ಜಿಗೆ ಥರ ಮಾಡಿಕೊಂಡು ಸ್ವಲ್ಪ ಅನ್ನಕ್ಕೆಲ್ಲ ಮಿಕ್ಸ್ ಮಾಡಿ ಈ ಥರ ಒಗ್ಗರಣೆ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇನ್ನು ಬಂದು ಚಿಕ್ಕಮ್ಮ ಆಗಲೇ ಬೆಳಗ್ಗೆಯಿಂದ ಸಂಡಿಗೆ ಎಲ್ಲ ಇಟ್ಟುಬಿಟ್ಟು ಒಣಗಿಸ್ಬಿಟ್ಟು ಆಗಲೇ ಎಲ್ಲ ಎತ್ತಿಡ್ತಾಯಿದ್ರು. ಇನ್ನು ನಾನು ಅಲ್ಲಿಂದ ಸ್ವಲ್ಪ ಸಾಯಂಕಾಲ ಆಗಿತ್ತಲ್ಲ ಮನೆ ಹತ್ರ ಬಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ಪಾತ್ರೆ ಅಂತೂ ಎಲ್ಲ ನೈಟ್ ತೊಳೆದ್ಬಿಡ್ತೀನಿ ನಾನು, ಯಾವ ಕೂಡ ಪೆಂಡಿಂಗ್ ಇಟ್ಕೊಳ್ಳಲ್ಲ. ಅಟ್ಲೀಸ್ಟ್ ಬೆಳಗ್ಗೆ ಟೈಮ್ ಸ್ವಲ್ಪ ಲೇಟಾಗಿದ್ದರೂ ಕೂಡ ಏನು ಅನಿಸಲ್ಲ, ಕೆಲಸ ಆರಾಮ್ಸೆ ಮಾಡ್ಕೋಬೋದು. ಇಲ್ಲ ರಾತ್ರಿ ಎಲ್ಲ ಪಾತ್ರೆ ಎಲ್ಲ ಗುಡ್ಡೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿದ ತಕ್ಷಣವೇ ಅಪ್ಪ ಎಷ್ಟೊಂದು ಕೆಲಸ ಇದೆ ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ. ಇನ್ನು ಅದಕ್ಕೋಸ್ಕರ ಆದಷ್ಟು ನಾನು ನೈಟೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಇನ್ನು ನೋಡ್ತಾ ಇರ್ಬೋದು ಬೆಳಗ್ಗೆ ಸಂಡಿಗೆ ಎಲ್ಲ ಇಟ್ಟಿದ್ರಲ್ಲ, ಇದು ನೈಟ್ ಆಗಲೇ ಟೈಮ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಎಷ್ಟಾಗಿತ್ತು ಅಂತ ಹೇಳ್ಬಿಟ್ಟು ನೋಡಲಿಲ್ಲ ನಾನು. ಇನ್ನು ಹಂಗೆ ತಂತಿ ಮೇಲೆ ಹಾಕಿದ್ರು. ಬೆಳಗ್ಗೆ ಸ್ವಲ್ಪ ನೀರೆಲ್ಲ ಚಿಮ್ಸ್ಬಿಟ್ಟು ಬಿಡಿಸಿ ಎತ್ತಿ ಸ್ವಲ್ಪ ಒಣಗಿಸ್ಬಿಟ್ಟು ಇಡೋಣ ಅಂತ ಹೇಳಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿತ್ತು. ಆವಾಗ ಹಂಗೆ ಕಿತ್ಕೊಂಡು ಹಂಗೆ ತಿನ್ಬೋದು, ಅಷ್ಟು ಚೆನ್ನಾಗಿರ್ತದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಎಲ್ಲ ಹಾಕಿರ್ತಾರಲ್ವ ಅದಕ್ಕೆ. ಇನ್ನು ಕಿತ್ಕೊಟ್ಟೆ ನನ್ನ ಮಗ ತಿಂತಾನೆ ಏನಂತ ನೋಡಿದ್ರೆ ಅವ್ನು ತಿಂತಾನೆ ಇಲ್ಲ, ಬಿಸಾಕ್ಬಿಟ್ಟ. ವೇಸ್ಟ್ ಆಯ್ತಲ್ಲ ಅಂದ್ಕೊಂಡೆ. ಏನು ಗೊತ್ತು ಅವ್ರಿಗೆ ಈ ಥರ ಅಂತೇಳ್ಬಿಟ್ಟು. ನೋಡ್ತಾ ಇರ್ಬೋದು ಇದೊಂದು ಪಂಚೆ ಇಟ್ಟಿದ್ರು, ಒಂದು ದೊಡ್ಡ ಪಂಚೆ ತುಂಬ ಆಗಿತ್ತು ಇದು. ಈ ಕಡೆ ಅಡಿಕೆ ಸೊಂಡಿಗೆ ಬಂದುಬಿಟ್ಟು ಒಂದು ಚಿಕ್ಕ ಪಂಚೆ ತುಂಬ ಇಟ್ಟಿದ್ರು. ಇನ್ನು ಅಕ್ಕಿ ಕೂಡ ನೆನೆಸಿದ್ದಾರೆ, ಅವನು ಕೂಡ ಇಡಬೇಕು ಅಂತ ಹೇಳಿಬಿಟ್ಟು ಇನ್ನೊಂದು 2 ದಿನ ಬಿಟ್ಟು ಇಡೋಣ ಅಂತ ಹೇಳಿ ಅವನು ನೆನೆಸಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಜೀರಿಗೆ ಕಾಣಿಸ್ತಾ ಇದೆ, ಮತ್ತು ಅದು ಏನಾದರೂ ಅಂದ್ಕೊಂಡಿದೆ ಜೀರಿಗೆ. ಅದು ತುಂಬ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಎಲ್ಲ ಹಿಟ್ಟೆಲ್ಲ ನೀಟಾಗಿ ಕಾಯಿಸಿ ಇಟ್ಬಿಟ್ರಂತೂ ಯಾವ ಥರನ ಆದರೂ ಆಗಲಿ ಹಂಗೆ ಚೆನ್ನಾಗಿ ಬಿಟ್ಕೊಂಬಂದುಬಿಡುತ್ತೆ ಅದು. ಮತ್ತು ಮುಸ್ರೆನೂ ಆಗೋದಿಲ್ಲ, ಮತ್ತು ಅದು ಸೆಂಟ್ರಲ್ಲಿ ಒಂಥರ ಮುರಿದು ಕೂಡ ಹೋಗೋದಿಲ್ಲ, ಅಷ್ಟು ಚೆನ್ನಾಗಿ ಬರ್ತಿರುತ್ತೆ. ಹಿಟ್ಟೊಂದು ಚೆನ್ನಾಗಿ ನಾವು ಕುದಿಸ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನೋಡ್ತಾ ಇರ್ಬೋದು ಸಂಡಿಗೆ ಎಲ್ಲ ಬಿಡಿಸಿ ಚಿಕ್ಕಮ್ಮ ಆಗಲೇ ಎಲ್ಲ ಹಾಕ್ತಾಯಿದ್ರು. ನಾನು ಮತ್ತೆ ಹೋಗ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ಹಂಗೆ ಬಕೆಟಲ್ಲಿ ನೀರು ತೊಗೊಂಡ್ಬಿಟ್ಟು ಇಲ್ಲ ಚಿಂಗ್ಸ್ಬೋದು, ಇಲ್ಲ ಪಂಚೆ ಇರುತ್ತಲ್ವ ಪಂಚೆನ ಒಂದು ಸತಿ ಹಿಂಗೆ ಅದ್ಬಿಟ್ಟು ನೀರಲ್ಲಿ ತೆಗೆದ್ಬಿಟ್ರಂತೂ ಅವಷ್ಟಕ್ಕೆ ಅವೇ ಉದುರು ಬಿಡುತ್ತೆ. ಒಂದೊಂದು ಸ್ವಲ್ಪ ನೀಟಾಗಿ ಬಿಡಿಸಿ ಇಡಬೇಕು. ಇನ್ನು ಅವು ಹಂಗೆ ಬಂದಿದ್ವಂತೆ. ಇವು ಬಂದುಬಿಟ್ಟು ಒಂದು ಸ್ವಲ್ಪ ಚಿಕ್ಕಮ್ಮ ಬಿಡಿಸ್ತಾ ಇದ್ದಾರೆ. ಬಿಡಿಸ್ಬಿಟ್ಟು ಸ್ವಲ್ಪ ತೆಳ್ಳಗೆ ಎಲ್ಲ ಒಣಗಾಕ್ತಾ ಇದ್ದಾರೆ. ಮತ್ತು ಬಿಸಿಲು ಕೂಡ ಸಿಕ್ಕಾಪಟ್ಟೆ ಬಿಸಿಲಲ್ವ, ಬೇಗನೆ ಒಣಗ್ಕೊತವೆ, ಅದು ಟೈಮ್ ಕೂಡ ತೊಗೊಳ್ಳೋದಿಲ್ಲ, ಒಂದೇ ದಿನಕ್ಕೆ ಚೆನ್ನಾಗಿ ಒಣಗಿಬಿಡ್ತವೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನಾವು ಹೊಸದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ತುಂಬ ಮುಖ್ಯ ಆಗಿದೆ ನನಗೆ. ಇಷ್ಟು ದಿನ ಮಾಡಿರೋದು ಕೂಡ ನೀರಲ್ಲಿ ಹೋಮ ಮಾಡ್ದಂಗೆ ಆಗಿಬಿಡುತ್ತೆ ನನ್ನ ಚಾನಲ್ಲು. ಅದಕ್ಕೆ ಸ್ವಲ್ಪ ಭಯ ಇದೆ, ಏನಪ್ಪ ಹಿಂಗಾಗುತ್ತೆ ಏನಾದರೂ ಅಂದ್ಕೊಳ್ಳಿ, ಏನು ಕೂಡ ಆಗ್ತಾಯಿಲ್ಲ ಅಂತ ಅನಿಸ್ಬಿಡ್ತು ಒಂದೊಂದ್ಸತಿ. ನೋಡ್ತಾ ಇರ್ಬೋದು ಎಲ್ಲ ಬಿಡಿಸ್ಬಿಟ್ಟು ಇವಾಗ ಒಣಗಾಕ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ.